ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ನೀವು ಹೆಲ್ತ್ ಬಗ್ಗೆ ಒಂದಷ್ಟು ನಾಲೆಡ್ಜ್ ಹೇಳಿದ್ರಿ ನಮ್ಮ ವೀಕ್ಷಕ ಬಿಫೋರ್ ವಿಡಿಯೋಗಳಲ್ಲಿ. ಮತ್ತು ಇನ್ನೊಂದು ಏನಂದರೆ, ಈಗ ಮುಖ್ಯವಾಗಿ ಸಾಕಷ್ಟು ದಾಂಪತ್ಯ ಜೀವನಗಳಲ್ಲಿ ಕೆಲವೊಂದಷ್ಟು ಬರ್ತಾ ಇದೆ. ಅದೇ ಮುಖ್ಯವಾಗಿ ಕಾರಣ ಇಟ್ಕೊಂಡು ಕೆಲವೊಂದಷ್ಟು ಡೈವರ್ಸ್ ಕೇಸ್ಗಳಾಗ್ತಾ ಇದ್ದಾವೆ. ಅಂದರೆ ವಿಚ್ಛೇದನಗಳು ತುಂಬ ನಡೀತಾ ಇದ್ದಾವೆ. ಅಂದರೆ ಈಗ ಲೈಂಗಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಬರೋವಂಥದ್ದು, ಮದುವೆಗಳಾಗಿರುತ್ತೆ, ಸುಮಾರು ವರ್ಷ ಆದರೂ ಮಕ್ಕಳಾಗಿರಲ್ಲ. ಸೊ ಇವೇ ಎಫೆಕ್ಟ್ ಆಗಿ ಕಾರಣಗಳು ಕೇಳಿದ್ರೆ ಕೋರ್ಟ್ಗಳಲ್ಲಿ ಆಗ್ಬೋದು, ಬೇರೆ ಕಡೆ ಆಗ್ಬೋದು. ಸೊ ಇದೇನೇ ಕಾರಣ ಕೊಡ್ತಾರೆ. ಸೊ ಈ ದಾಂಪತ್ಯ ಜೀವನದಲ್ಲಿ ನಮಗೆ ನೆಮ್ಮದಿ ಇರೋದಿಲ್ಲ, ಮತ್ತು ಇಲ್ಲಿ ಒಂದು ಗಂಡಸ್ಥಾನ ಇರೋದಿಲ್ಲ ಅವ್ರಿಗೆ. ಇವುಗಳನ್ನೇ ರೀಸನ್ ಕೊಟ್ಟು ಡೈವರ್ಸ್ಗಳಾಗಿರ್ತವೆ, ಯಾಕಂದರೆ ಮಕ್ಕಳಾಗಿರಲ್ಲ. ಸೊ ಇವೆಲ್ಲ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಕುಟುಂಬಗಳಲ್ಲಿ ಇದು ದೊಡ್ಡದಾಗಿ ಒಂದು ತಲೆನೋವಾಗಿ ಕೂತೈತೆ. ಸೊ ಇದ್ರ ಬಗ್ಗೆ ನೀವೇನು ಬೆಸ್ಟ್ ಸಜೆಷನ್ ಕೊಡ್ಬೋದು? ಸೊ ಈ ಒಂದು ಲೈಂಗಿಕ ಸಮಸ್ಯೆಗಳು ದಾಂಪತ್ಯ ಜೀವನಕ್ಕೆ ತೊಂದರೆಗಳಾಗಿರೋದನ್ನು ಸರಿಪಡಿಸೋಕ್ಕೆ ಸಾಧ್ಯನಾ? ಸಾಧ್ಯ ಇದೆ. ನಮಸ್ಕಾರ ಪ್ರೇಕ್ಷಕರೇ. ಈ ಕ್ವಶನ್ಸ್ಗೆ ಎಲ್ಲಕ್ಕೆ ಆನ್ಸರು ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರ ಸಾಧನ ಮಾಡಿದರೆ ಆಟೋಮೆಟಿಕ್ಕಾಗಿ ನೀವು ಹೇಳುವ ಸಮಸ್ಯೆಗಳಿಗೆ ಪರಿಷ್ಕಾರ ಸಿಗುತ್ತದೆ. ಓಕೆ ಓಕೆ ಪರಿಹಾರಗಳು ಸಿಗ್ತವೆ. ಮೇನ್ ಏನಂದರೆ, ಈ ಸ್ವಾಧಿಷ್ಠಾನ ಚಕ್ರದಲ್ಲಿ ಶಕ್ತಿ ಉತ್ಪನ್ನ ಆಗೋದು, ಆ ಶಕ್ತಿ ಕಮ್ಮಿ ಆಗೋಕ್ಕೋಸ್ಕರ ಹಂಗಾಗ್ತಾ ಇದೆ. ಫಸ್ಟು ನಾನೇನು ಹೇಳ್ತೇನೆ ಅಂದರೆ, ಇವರಿಗೆ ಗಂಡಸರಿಗೆ ಸೆಕ್ಸ್ ಬಲಹೀನತೆ ಬರ್ತಾ ಇದೆ. ಅದಕ್ಕೆ ಸ್ವಾಧಿಷ್ಠಾನ ಚಕ್ರದಲ್ಲಿ ಒಂದು ಕ್ರಿಯೆ ಇದೆ. ಆ ಕ್ರಿಯೆ ಸರಿಯಾಗಿ ಮಾಡಿದರೆ ನಿಮಗೆ ಸಾಕಷ್ಟು ಶಕ್ತಿ ಬರ್ತದೆ. ಮುಂದಿನ ಜೀವನಕ್ಕನ್ನ 10% ಸುಖ ನೀವು ಪಡ್ಬೋದು. ಅದಕ್ಕೆ ಆಯುರ್ವೇದ ತಗೋಬೇಕಾಗಿದೆ. ನೆಕ್ಸ್ಟ್ ಯೋಗದಲ್ಲಿ ಕಂಪಲ್ಸರಿ ಸ್ವಲ್ಪ ಶಕ್ತಿ ತುಂಬುವಂಥ ಎಕ್ಸಸೈಸ್ ಇದ್ದಾವೆ, ಅದಕ್ಕೆ ನಾನು ಕೊಡ್ತೀನಿ. ನೆಕ್ಸ್ಟ್ ಏನಂದರೆ, ಮಕ್ಕಳದ ಬಗ್ಗೆ ಭಾಳ ಮಂದಿಗೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ನಮ್ಮ ಇಂಡಿಯನ್ ಯೋಗದಲ್ಲಿ ಇದರ ಬಗ್ಗೆ ಭಾಳ ಸಂಪೂರ್ಣವಾಗಿ ಹೇಳಿದರು. ಎಷ್ಟು ಹೇಳಿದ್ರು ಅಂದರೆ, ಹೆಣ್ಣು ಮಗುವಿನಲ್ಲಿ ಲೋಪ ಇದೆಯಾ, ಗಂಡು ಮಗುದಲ್ಲಿ ಲೋಪ ಇದೆಯಾ ಅನ್ನೋದು ನೀವೇ ಪರೀಕ್ಷೆ ಮಾಡ್ಕೋಬಹುದು. ಎರಡನೇದು, ನಮಗೆ ಗಂಡು ಮಗ ಬೇಕಾಗಿದ, ಹೆಣ್ಣು ಮಗ ಬೇಕಾಗಿದ. ಸೊ ಇದರಲ್ಲಿ ಆಪ್ಷನ್ ಇದೆಯಾ? ಗಂಡು ಮಗು ಬೇಕು ಅಂದರೆ ಏನು ಬೇಕಾಗಿದ್ರು ಅದು ಮಾಡ್ಬೋದು. ಓಕೆ. ನೆಕ್ಸ್ಟು, ನಿಮ್ಮ ಮಗು ಸೈಂಟಿಸ್ಟ್ ಆಗಬೇಕಾ? ಓಕೆ, ಫ್ಯೂಚರ್ ಕೂಡ ಇಲ್ಲೇ ಡಿಸೈಡ್ ಮಾಡ್ಬೋದಾ? ಇದರಲ್ಲಿ ಡಿಸೈಡ್ ಮಾಡ್ಬೋದು. ಓಕೆ. ಇಲ್ಲ ಒಂದು ಆತ್ಮಜ್ಞಾನ ಯೋಗ ಆಗಬೇಕಾ? ಇಂಥವೆಲ್ಲ ಕೂಡ ನಿಮ್ಮ ಕೈನಲ್ಲೇ ಇದೆ. ಫಾರ್ ಎಕ್ಸಾಂಪಲ್, ಈ ಸಮಸ್ಯೆ ಸ್ತ್ರೀದಿಂದ ಮತ್ತು ಪುರುಷನಿಂದ ಡಿವೈಡ್ ಮಾಡಿದರೆ, ನಮ್ಮ ಕಾಲದಲ್ಲಿ ಏನಂದರೆ, ಪುರುಷ ನೋಡುವುದು ಅಂದರೆ ಅವರ ಲೋಪ ನೋಡುವುದು ಹೆಂಗ ಅಂತಾರೆ. ಅವರು ಸ್ಪೆರ್ಮ್ ತಗೊಂಡು ಒಳ್ಳೆ ನೀರಿನಲ್ಲಿ ಹಾಕಿದರೆ ಆ ಸ್ಪೆರ್ಮು ನೀರು ಕೆಳಗೆ ಹೋಗಿದರೆ ಅವರಿಗೆ ಸಂತಾನ ಆಗುತ್ತದೆ. ಯಾಕಂದರೆ ಇದಕ್ಕೆ ಉದಾಹರಣೆ ಏನಂತ ಹೇಳ್ತಾರೆ ಅಂದರೆ, ಒಂದು ಈಜುವುದು ಬರಲಂತ ಮನುಷ್ಯನೇ ನೀರಿನಲ್ಲಿ ಬಿದ್ದಿದ್ರೆ ಅವನು ಪ್ರಾಣ ಇರುವವರೆಗೆ ನೀರು ಹೊರಗನೆ ಇರ್ತಾನೆ. ಸತ್ತನ ಮೇಲೇನೆ ಆ ಶರೀರ ಹೊರಗೆ ಬರ್ತದೆ. ಸೊ ಹೊರಗೆ ಬಂದಿದ್ದಂದರೆ ಈ ವೀರ್ಯ, ಒಳಗೆ ಹೋಗಿದ್ದಂದರೆ ಆ ವೀರ್ಯದಲ್ಲಿ ಪ್ರಾಣ ಇಲ್ಲ ಅಂದರೆ ಮೇಲಕ್ಕೆ ಬರ್ತದೆ. ಆ ವೀರ್ಯದಲ್ಲಿ ಪ್ರಾಣ ಇದ್ದಂದರೆ ನೀರು ಒಳಗೆ ಹೋಗ್ತದೆ. ಇದು ಸೂಚನೆ ಕೊಟ್ಟಾರ. ಈಗ ಹೆಣ್ಣು ಮಗಳ ಬಗ್ಗೆ ಹೇಳಬೇಕು ಅಂದರೆ, ಹೆಣ್ಣು ಮಗಳು ಭೂಮಿ ತರಹ ಹೇಳ್ತಾರೆ. ಈ ಭೂಮಿನಲ್ಲಿ ಸಾರವಂತ ನಿಸ್ಸಾರವಂತ ಎರಡು ತರಹ ಹೇಳ್ತಾರೆ. ನಿಸ್ಸಾರವಂತ ಭೂಮಿನಲ್ಲಿ ಏನು ಬೀಜ ಹಾಕಿದ್ರೂ ಅವು ಮೊಳಕೆ ಬರಲ್ಲ. ಸಾರವಂತ ಭೂಮಿನಲ್ಲಿ ಬೀಜ ಹಾಕಿದರೆ
ಇದು ಬರ್ತದೆ. ಅದಕ್ಕೇನು ಟೆಸ್ಟ್ ಮಾಡ್ಕೋಬೇಕಾಗಿದೆ ಅಂದರೆ ಅವರು ಯೂರಿನ್ ಬೆಳಗ್ಗೆ ತಗೋಬೇಕು. ಅದರಲ್ಲಿ ಒಂದು 20 ಗ್ರಾಮು ಹೆಸರು ಕಾಳು ತಗೊಂಡು ಒಂದು 12 ಅವರ್ಸ್ ಆ ಯೂರಿನಲ್ಲಿ ನಾನಿಸಿ ಆಮೇಲೆ ಮೊಳಕೆ ಕಟ್ಟಿದರೆ 3 ದಿನ ಒಳಗೆ ಮೊಳಕೆ ಬಂದಿದ್ರೆ ಆ ಎಮ್ಮ ದೋಷ ಇಲ್ಲ. ಸೊ ಇದು ಚೆಕ್ ಮಾಡ್ಕೋಬೋದು, ಚೆಕ್ ಮಾಡುವ ಸ್ಥಿತಿ ಇದೆ. ಓಕೆ. ಆಮೇಲೆ ಇನ್ನೊಂದೇನೆಂದರೆ ಇವರಿಗೆ ಗಂಡು ಮಗ ಬೇಕಾಗದ ಹೆಣ್ಣು ಮಗ ಬೇಕಾಗದ ಅನ್ನೋದು ನಾನು ಹೇಳುವ ಸಾಧನೆ ಮೇಲೆ ಇರ್ತದೆ. ಆಮೇಲೆ ಬೇಕಾಗಿದ್ದ ಇವರು ಏನು ಆಗಬೇಕು, ಇಂಜಿನಿಯರ ಇಲ್ಲಾಂದರೆ ಒಂದು ದೊಡ್ಡ ಶ್ರೀಮಂತ ಇದ ಅನ್ನೋದು ನಿಮ್ಮ ಸಂಕಲ್ಪದಲ್ಲಿ ಇರ್ತದೆ. ಎಕ್ಸಾಂಪಲು ನಮ್ಮ ಪೂರ್ವಕಾಲದಲ್ಲಿ ಅಭಿಮನ್ಯು ನೋಡಿದರೆ ನಿಮ್ಗೆ ಆ ಶಕ್ತಿ ಗೊತ್ತಾಗುತ್ತೆ. ಹೌದು. ಸೇಮ್ ಅದೇ ಪ್ರೊಸೆಸ್ಸು ನಮ್ಮ ಯೋಗದಲ್ಲಿ ಕೂಡ ಸ್ವಾಧಿಷ್ಠಾನ ಚಕ್ರದಲ್ಲಿ ಶಕ್ತಿ ಸಾಧನದಲ್ಲಿ ಬರೋದು ವಿಶೇಷ. ಸೊ ಇದಿದೆ. ಇದು ಯಾರು ಬೇಕಾಗಿದ್ರು ಅವ್ರು ಮಾಡ್ಕೋಬಹುದು. ಇಂಥದ್ದು ವಿಷಯಕ್ಕೆ ಪರಿಷ್ಕಾರ ಇದು. ಸೊ ಇದರಲ್ಲಿ ಕೆಲವೊಂದಷ್ಟು ಕುಟುಂಬಗಳಲ್ಲಿ ಮತ್ತಷ್ಟು ತೊಂದರೆಗಳು ನಾವು ಕಾಣಿಸುತ್ತೆ. ಯಾಕಂದರೆ ಫ್ಯಾಮಿಲಿ ಬಂದು ಸಂಪಾದನೆ ಏನೋ ಒಂದು ತಂದೆ ಮಾಡ್ತಾ ಇರ್ತಾರೆ, ಇಲ್ಲ ತಾಯಿನೂ ಮಾಡ್ತಾ ಇರ್ತಾರೆ, ದುಡಿಮೆ ಇರ್ತದೆ, ಜೀವನ ಮಾಡ್ಕೊಂಡು ನೆಮ್ಮದಿಗೆ ಹೋಗೋಷ್ಟು ಎಲ್ಲ ಅನುಕೂಲ ಇದ್ದರೂ ಅಲ್ಲಿ ನೆಮ್ಮದಿ ಇರೋದಿಲ್ಲ. ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಇಲ್ಲ ಜಗಳಗಳು, ಗಂಡ ಹೆಂಡತಿರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಅಲ್ಲೂ ಕೂಡ ಏನೋ ಏರುಪೇರು, ನೆಮ್ಮದಿ ಇರೋಲ್ಲ. ಸಂಪಾದನೆ ಇದ್ದು ನೆಮ್ಮದಿ ಇರೋ ಜೀವನನೇ ಇರುತ್ತೆ ಮಾಡ್ಕೊಂಡ್ರೆ, ಬಟ್ ಅಲ್ಲಿ ಡಿಸ್ಟರ್ಬ್ಗಳು ಯಾಕೆ ಆಗ್ತವೆ? ಮೇನು ಇಬ್ಬರ ನಡುವ ಪ್ರೇಮ ಬರಬೇಕಂದ್ರೆ, ಪ್ರೀತಿ ಬರಬೇಕಂದ್ರೆ ಅನಾಹತ ಚಕ್ರದಲ್ಲಿ ಇರ್ತದ. ಅನಾಹತ ಚಕ್ರ ಎಷ್ಟು ಚೆನ್ನಾಗಿರ್ತೋ ನಿಮ್ಮ ಜೀವನ ಅಷ್ಟು ಸುಖವಾಗಿ ಇರ್ತದೆ. ಇಬ್ಬರ ಪ್ರೀತಿ ಒಂದೇ ತರಹ ಮಾಡೋದು, ಇಬ್ಬರ ಶರೀರ ಒಂದೇ ತರಹ ಮಾಡೋದು ಅನಾಹತ ಚಕ್ರ ಸಾಧನೆ ಅಂತಾರೆ. ಆಮೇಲೆ ಕುಟುಂಬಕ್ಕೆ ಸಂಬಂಧದ ವಿಷಯಗಳಿರ್ತಾವಲ್ಲ, ಏನೇನು ಸಮಸ್ಯೆ ಬಂದಿದ್ರು ಅದಕ್ಕೆ ಸಂಕಲ್ಪ ಸಿದ್ಧಿ ಅಂತ ಇರ್ತದೆ. ಒಂದೊಂದು ಸಮಸ್ಯೆ ಅದು ಏನು ಸಮಸ್ಯೆನೂ ಆಗಿರಬಹುದು. ಇದರಲ್ಲಿ ಒಂದು 9 ಸ್ಟೆಪ್ಸ್ ಇರ್ತವೆ. ಆ 9 ಸ್ಟೆಪ್ಸು ಸುಮಾರು ಏನಂದರೆ ಒಂದು 30 ಮಿನಿಟ್ಸ್ ಆಗುತ್ತದೆ. ಆ 30 ಮಿನಿಟ್ಸು ಸುಮಾರು ಅದು ಸಿದ್ಧಿ ಹೊಂದಕ್ಕೆ ಒಂದು 20 ದಿನ ಮಾಡಬೇಕಾಗಿದೆ. ಅದು ಮಾಡಿದ ಮೇಲೆ ನೀನು ಏನು ಅನ್ಕೊಂತೀಯೋ ಅಂದರೆ ದೊಡ್ಡ ಅಂತ ನಾನು ಹೇಳ್ತಾ ಇಲ್ಲ, ಆಗಬಹುದು ಆಗಿರಬಹುದು, ಸಣ್ಣ ಇರ್ತವೆ. ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಗಂಡ ನನ್ನ ಜೊತೆಗಿರಬೇಕು, ನನ್ನ ಗಂಡಕ್ಕೆ ಸಂಪಾದನೆ ಬರಬೇಕು, ಕುಟುಂಬದಲ್ಲಿ ಶಾಂತಿ ಇರಬೇಕು, ನಾವು ಪ್ರೀತಿಯಾಗಿ ಜೀವನ ಮಾಡಬೇಕು ಅಂತಂಥ ಸಮಸ್ಯೆಗಳಿರ್ತಾವಲ್ಲ, ಆ ಸಮಸ್ಯೆಗೆ ಈ ಸಂಕಲ್ಪ ಸಿದ್ಧಿ ಕಲ್ಪವೃಕ್ಷ ಅಂತಾರೆ. ಕಲ್ಪವೃಕ್ಷನ ಏನು ಕೇಳಿದರೆ ಅದೇ ಕೊಡ್ತದೆ. దీన్నే ಯೂನಿವರ್ಸಲ್ ಸೋಲ್ ಸಿಂಕ್ ಅಂತಾರೆ. ಓಕೆ. ಸೊ ಈ ತರಹ ಯೋಗ ಕೂಡ ನಮ್ಮ ಯೋಗ ಸಾಧಕರಿಗೆ ಹೇಳಬಹುದು. ಸೊ ಇದೆಲ್ಲನೂ ಯಾಕಂದರೆ ಮನೆಗಳಲ್ಲಿ ಕುಟುಂಬದಲ್ಲಿ ಏನೇ ತೊಂದರೆ ಇದ್ದರೂ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ನಮ್ಮಲ್ಲಿರೋ ಚಕ್ರಗಳನ್ನೇ ನಾವು ಸರಿ ಮಾಡಿಕೊಂಡು ಆಕ್ಟಿವೇಟ್ ಮಾಡಿಕೊಂಡ್ರೆ ಎಲ್ಲ ಅದರಲ್ಲೇ ಆನ್ಸರ್ ಸಿಗುತ್ತೆ, ಪರಿಹಾರ ಅಲ್ಲೇ ಇದೆ. ಹೌದು. ಸೊ ಇದನ್ನು ಕಾಳಜಿ ತೊಗೊಂಡು ಮಾಡ್ಕೋಬೇಕು. ಹೌದು ಸರ್. ಏನಿಲ್ಲ ಸರ್, ಅನಾಹತ ಚಕ್ರದಲ್ಲಿ ಈ ನಿನ್ನ ಏನು ಯೋಚನೆ ಮಾಡ್ತಾರೋ ಆ ಕೋರಿಕೆ ಅನಾಹತ ಚಕ್ರ ಅಂದರೆ ಅದು ಒಂದು ಭೂಮಿ ಸ್ಥಾನ, ಅದು ಜೀವಂತ ಆಗಬೇಕು. ಒಂದು ಬೀಜ ಭೂಮಿಯಲ್ಲಿ ಇಟ್ಟಿದ್ರೆ ಅದು ಮೊಕ್ಕಾಗಿ ಬೆಳೆಯಬೇಕು. ಅದು ನಿಮ್ಮ ವಿಶುದ್ಧ ಸ್ಥಾನದಲ್ಲಿ. ಅದು ಬೆಳೆಸಿದ ಮೇಲೆ ಒಂದು ಹೂವು ಒಂದು ಕಾಯಬೇಕು. ಅದು ಆಜ್ಞಾಚಕ್ರದಲ್ಲಿ. ನೀವು ಈ ಕಾಯಿ ಈ ತರಹ ಕಾಯಿ ಈ ತರಹ ಸ್ವೀಟ್ ಇರಬೇಕು ಅನ್ನೋದು ಆಜ್ಞೆ ಅಂತಾರೆ. ನಿಮ್ಮ ಸಮಸ್ಯೆನೂ ಕೂಡ ಸೇಮ್ ಅದೇ ತರಹ ಆಜ್ಞದಿಂದ ಹೊರಗೆ ಕಳಿಸ್ತಾರೆ. ನಿಮ್ಗೆ ಏನು ಬೇಕಾಗಿದೋ ಅದು ಆಜ್ಞದಿಂದಾನೇ ಇದು ಬರ್ತಾವೆ.
ಈ ಹೃದಯ ಭೂಮಿ, ಇದು ಜೀವ, ಇದು ಫಲ. ಓಕೆ. ಸೊ ಎಲ್ಲ ಇಲ್ಲೇ ಸಿಗುತ್ತೆ. ಈ ಮೂರು ಬಗ್ಗೆ ನಿಮ್ಗೆ ಗೊತ್ತಾಗಿದ್ರೆ ಏನು ಸಮಸ್ಯೆ ಇದ್ರೂ ಸರಿ ಮಾಡ್ಕೋಬೋದು, ಒಳ್ಳೆಯ ಜೀವನ ಮಾಡ್ಕೋಬೋದು. ಸೊ ನೀವು ಈ ಕೈ ಬಗ್ಗೆ, ಕೈ ನೋಡಿ ನಾನು ಮನುಷ್ಯನ ಆರೋಗ್ಯದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ, ಹೌದು. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಮಾತಾಡೋಣ. ಸೊ ಈ ಹಸ್ತರೇಖೆಗಳಾಗ್ಬೋದು, ಇಲ್ಲ ಕೈ ಹಸ್ತರೇಖೆ ಅಲ್ಲ, ಅಸಲು ನನಗೆ ಆ ಜ್ಯೋತಿಷ್ಕ ಅನ್ನೋದು ಗೊತ್ತಿಲ್ಲ. ಬಟ್ ಇದು ಕೈಯಲ್ಲೇ ಹೆಲ್ತನ್ನು ನೀವು ನೋಡ್ತೀರಾ, ಹೆಲ್ತನ್ನು ಇದ್ದಾರೋ ಇಲ್ಲೋ, ಹೌದು, ಏನಾದರೂ ತೊಂದರೆ ಆಗಿದ್ರೆ ಈ ಕೈ ಮುಖಾಂತರ ಏನೆಲ್ಲ ಸರಿ ಮಾಡ್ತಾರೆ ಹೌದು, ಆಗ್ ಪ್ರೆಷರ್ದಿಂದ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಮಾತಾಡೋಣ. ಓಕೆ ಸರ್. ಸೊ ವೀಕ್ಷರೇ, ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಿದೆ ನೋಡಿ, ಸಾಕಷ್ಟು ಒಂದಷ್ಟು ಇಂಟ್ರೆಸ್ಟ್ ಇರೋ ವಿಚಾರಗಳೈತೆ. ಸೊ ಅದನ್ನು ಮಾತಾಡ್ತಾ ಎಪಿಸೋಡ್ ನೋಡ್ತಾ. ನಮಸ್ಕಾರ. ನಮಸ್ಕಾರ ಪ್ರೇಕ್ಷಕರೇ.